ದರ್ಶನ್ ಮತ್ತು ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಸಲ್ಲಿಸಿದಂತಹ ಅರ್ಜಿಯನ್ನ ಹಿಂಪಡೆದಿದ್ದಾರೆ. ಅಕ್ಯೂಸ್ಡ್ ನಂಬರ್ 7 ಆರೋಪಿ ನಂಬರ್ 7 ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸಿ ಮತ್ತೆ ಹಿಂಪಡೆದಿದ್ದಾರೆ. ಅನುಕುಮಾರ್ ಹೊಸದಾಗಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿರುವಂತದ್ದು. ಬಡವರ ಮಕ್ಕಳನ್ನ ಪಾಳು ಬಾವಿಗೆ ತಳ್ಳಿಬಿಟ್ರ ನಟ ದರ್ಶನ್ ಅಂದ್ರೆ ಎಸ್ ಅಂತಾನೆ ಹೇಳ್ಬೇಕು. ಯಾಕಂತಂದ್ರೆ ಅಕ್ಯೂಸ್ಡ್ ನಂಬರ್ 7 ಏನಿದ್ದಾರಲ್ಲ ಅನುಕುಮಾರ್ ಈ ಹಿಂದೆ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಆದ್ರೆ ಜಾಮೀನು ಅರ್ಜಿ ವಜಾ ಆಗಿತ್ತು. ಈಗ ಮತ್ತೊಮ್ಮೆ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅನುಕುಮಾರ್ ಮುಂದಾಗಿರುವಂತದ್ದು. ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಯತೀಶ್ ಗಮನಿಸ್ತಾ ಇದ್ವಿ. ಅಕ್ಯೂಸ್ಡ್ ನಂಬರ್ 7 ಅನುಕುಮಾರ್ ಅವರು ಈಗ ಮತ್ತೆ ಹೊಸದಾಗಿ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರಂತೆ. ಯಾಕೆ, ಏನಾಯ್ತು? ಈ ಹಿಂದೆ ಅರ್ಜಿ ವಜಾ ಆಯ್ತು, ಈಗೇನಾದ್ರೂ ಅಪ್ರೂವ್ ಆಗುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆಯಾ ಹೇಗೆ ಅಂತ? 3 ತಿಂಗಳು ಆಗ್ತಾ ಬಂದ್ರು ಕೂಡ ಯಾಕೆ ಯಾರು ಜಾಮೀನನ್ನ ಅರ್ಜಿ ಸಲ್ಲಿಸ್ತಾ ಇಲ್ಲ ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಆ ಪ್ರಶ್ನೆ ಕಾಡ್ತಾ ಇರುವಾಗಲೇ ಇಬ್ಬರು ಅದಕ್ಕೆ ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾರೆ. ಮೊದಲನೇದಾಗಿ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡವರು ಈ ಒಂದು 15-20 ದಿನಗಳ ಹಿಂದೆನೆ ಈ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾರೆ. ಬಟ್ ಆ ಜಾಮೀನು ಅರ್ಜಿ ಮುಂದಕ್ಕೆ ಹೋಗ್ತಾನೆ ಇದೆ. ಬಟ್ ಅದು ಯಾವಾಗ ಅದಕ್ಕೆ ಕ್ಲಾರಿಟಿ ಸಿಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ. ಇದರ ನಡುವೆ ಮತ್ತೊಬ್ಬ ಆರೋಪಿ ಆಗಿರುವಂಥ A7 ಆರೋಪಿ ಆಗಿರುವಂಥ ಅನುಕುಮಾರ್ ಏನಿದ್ದಾರೆ, ಚಿತ್ರದುರ್ಗದಿಂದ ರೇಣುಕಾಸ್ವಾಮಿನ ಕರ್ಕೊಂಡು ಬರೋಕ್ಕೆ ಏನು ಸಹಾಯ ಮಾಡ್ತಾರೆ ಅನುಕುಮಾರ್, ಆ ವ್ಯಕ್ತಿ ಏನಿದ್ದಾರೆ ಆ ವ್ಯಕ್ತಿ ಈಗ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ರು ಅಂತ ಹೇಳಾಗ್ತದೆ. ಆದರೆ ಅದನ್ನ ಈಗ ಮತ್ತೊಮ್ಮೆ ಹಿಂಪಡೆದಿದ್ದಾರೆ. ಯಾಕೆಂತಂದ್ರೆ ಅಲ್ಲಿ ನಾನು ಕೇಳ್ಪಟ್ಟಂತೆ ಒಂದಷ್ಟು ಏನೋ ಸಮಸ್ಯೆಗಳು ಇತ್ತು ಆ ಜಾಮೀನು ಅರ್ಜಿ ಸಲ್ಲಿಸಬೇಕಾದ್ರೆ, ಹಾಗಾಗಿ ಹಿಂಪಡೆದಿದ್ದಾರೆ ಅನ್ನೋದು ವಿಚಾರ ಕೇಳಿ ಬರ್ತಿರೋದು. ಹಾಗಾಗಿ ಈಗ ಹಿಂಪಡ್ಕೊಂಡು ಮತ್ತೊಮ್ಮೆ ಅಲ್ಲಿ ಇರುವಂತ ಕರೆಕ್ಷನ್ ಅನ್ನ ಮಾಡಿ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾರೆ. ಸೊ ಅನುಕುಮಾರ್ ಯಾರು ಅಂತ ಬಂದಾಗ, ಅನುಕುಮಾರ್ ಈಗಾಗಲೇ ಹೇಳ್ದಂತೆ ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ಈತನು ಕೂಡ ಒಬ್ಬ ಆರೋಪಿಯಾಗಿದ್ದು, ಆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಇಲ್ಲಿ ಕರ್ಕೊಂಡು ಬರೋಕ್ಕೆ ಸಹಾಯ ಮಾಡಿದ್ದ, ಆತನೇ ಕೂಡ ಕರ್ಕೊಂಡು ಬಂದಿದ್ದ ರಾಘು ಅನ್ನೋರ ಜೊತೆ ಸೇರಿಕೊಂಡು ಅಂತ ಹೇಳಾಗ್ತದೆ. ಸೊ ಆತನ ತಂದೆ ಕೂಡ ಈ ಒಂದು ವಿಚಾರ ಕೇಳಿ ದುರ್ಮರಣ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಇದೆಲ್ಲದೂ ಈಗ ನೋಡಿದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಈ ಥರ ಬಡವರು ಮಕ್ಕಳನ್ನೆಲ್ಲರೂ ಸೇರಿಕೊಂಡು ಬಾವಿ ತಳ್ಳಿದ್ರ ಅಂತ ಅನಿಸುತ್ತೆ. ಈಗ ಅವರು ಏನು ಮಾಡ್ತಾರೆ, ಈ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಅವ್ರು ಏನಾದ್ರು ಸಹಾಯ ಮಾಡ್ತಾರಾ ಅಥವಾ ಅವ್ರ ಕಡೆ ಹೇಗೆ? ಏಕೆಂದರೆ ಒಂದು ಜಾಮೀನು ಅರ್ಜಿ ಸಲ್ಲಿಸಬೇಕು ಅಂದರೆ ಲಕ್ಷ ಅಲ್ಲಿ ಫೀಸ್ ಇಡಬೇಕಿರುತ್ತೆ, ಕೋಟಿ ಕಟ್ಟಬೇಕಿರುತ್ತೆ, ಮತ್ತಷ್ಟು ಜನ ಅದಕ್ಕೆ ಸೈನ್ ಹಾಕಬೇಕಿರುತ್ತೆ. ಹಾಗಾಗಿ ಯಾರು ನಿಂತ್ಕೊಳ್ತಾರೆ ಅನ್ನೋದು ಕೂಡ ಇರುತ್ತೆ. ಹಾಗಾಗಿ ಈ ದುಡ್ಡಿನ ಸಮಸ್ಯೆ ಇದೆಯಾ ಅಥವಾ ಯಾರಾದರೂ ನಿಂತ್ಕೊಳ್ಳೋಕ್ಕೆ ಹಿಂದೆ ಮುಂದೆ ಹಾಕಿದ್ರಾ, ಅದು ಇದೆಲ್ಲದೂ ಕೂಡ ನೋಡಬೇಕಾಗುತ್ತೆ. ಬಟ್ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಹೈಕೋರ್ಟ್ಗೆ ಏನು ಜಾಮೀನು ಅರ್ಜಿಯನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅದನ್ನು ಹಿಂಪಡ್ಕೊಂಡು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಈಗ ಅರ್ಜಿ ಸಲ್ಲಿಸೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಚಂದ್ರಕಲಾ, ಥ್ಯಾಂಕ್ ಯು ಯತೀಶ್ ದೊಡ್ಡಿಹಳ್ಳಿ, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈಗಾಗಲೇ ಅಕ್ಯೂಸ್ಡ್ ನಂಬರ್ 7 ಅನುಕುಮಾರ್ ಕೂಡ ಮುಂದಾಗಿದೆ. ನೋಡೋಣ ಏನಾಗುತ್ತೆ ಏನು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ.